ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಸೊ ಇವತ್ತು ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರೆಸಿಪಿ ತಂದಿದ್ದೀನಿ. ಏನಂದ್ರೆ ಚಂಪಕಲಿ. ಯಾವ ಥರ ಮಾಡೋದು ಅಂತ ನೋಡೋಣ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ನಾವು ಚಂಪಕಲಿ ಮಾಡ್ತೀವಿ ಅಂದರೆ ಫಸ್ಟಿಗೆ ನಮಗೊಂದು ಐಡಿಯಾ ಇರಬೇಕಲ್ವ, ಚಂಪಕಲಿ ಯಾವ ಥರ ಇರುತ್ತೆ ಅಂತ ಹೇಳಿ. ಸೊ ಚಂಪಕಲಿ ಬಂದು ಔಟರ್ ಲೇಯರು ಯೆಲ್ಲೋ ಕಲರ್ ಇರುತ್ತೆ, ಮಿಡಲಲ್ಲಿ ವೈಟ್ ಕಲರ್ ಸ್ಟಫಿಂಗ್ ಇರುತ್ತೆ, ಹೌದಲ್ವಾ. ಈಗ ನಾನು ಮಾಡ್ತಿರೋದು ಔಟರ್ ಲೇಯರ್. ಸೊ ಅದ್ರ ಹೆಸರು ಬಂದು ಚಮ್ ಚಮ್ ಅಂತ ಹೇಳಿ. ಸೊ ಆ ಚಮ್ ಚಮ್ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಚಮ್ ಚಮ್ ಏನಿದು ಒಳ್ಳೆ ಚೈನೀಸ್ ಲ್ಯಾಂಗ್ವೇಜ್ ಇದ್ದಂಗಿದೆ ಅಂತ ಅನ್ಕೋತಿದ್ರಾ? ಹೌದು, ಅದು ಹಾಗೆ ಇರುತ್ತೆ ಬಿಡಿ, ಅದ್ರ ನೇಮೇ ಚಮ್ ಚಮ್ ಅಂತ ಹೇಳಿ. ಸೊ ಅದನ್ನು ಪ್ರಿಪೇರ್ ಮಾಡಲಿಕ್ಕೆ ಇಲ್ಲಿ ನಾನು 750 ml ಅಂದರೆ 3 ಕಪ್ಪಿನಷ್ಟು ಹಾಲು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಏನು ಮಾಡಬೇಕು ಅಂದರೆ 1 ಟೇಬಲ್ ಸ್ಪೂನಿನಷ್ಟು ವೆನಿಗರ್. ಸೊ ನಿಮ್ಮ ಹತ್ರ ವೆನಿಗರ್ ಇದ್ದರೆ ಯೂಸ್ ಮಾಡಿ, ಇಲ್ಲ ನಿಂಬೆ ಹುಳಿ ಇದ್ದರೂ ಕೂಡ ಯೂಸ್ ಮಾಡ್ಬೋದು. ಸೊ ಅದಕ್ಕೆ 50% ನೀರು ಆ್ಯಡ್ ಮಾಡಿಬಿಟ್ಟು ಡೈಲ್ಯೂಟ್ ಮಾಡಬೇಕು. ಒಂದು ವೇಳೆ ನೀವು ನಿಂಬೆಹಣ್ಣು ಯೂಸ್ ಮಾಡಿದ್ರು ಕೂಡ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಹಾಲೊಳಗಡೆ ಈ ಥರ ನಿಂಬೆಹಣ್ಣು ಹಾಕಿ ಅದನ್ನು ವಾಟರ್ ಹಾಕಿ ಡೈಲ್ಯೂಟ್ ಮಾಡಬೇಕು. ಸೊ ಈಗ ಏನು ಮಾಡಿದ್ದೀನಿ ಅಂದರೆ ಹಾಲು ಉಕ್ತಿದೆ ಅಲ್ಲ, ನೋಡ್ತಿದ್ರಲ್ಲ. ಸೊ ಈ ಥರ ಒಂದು ಉಕ್ಕು ಹಾಲು ಬಂದಿದ್ದಾದಮೇಲೆ ನಾನು ಅದನ್ನು ಆ್ಯಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಹೇಳ್ತೀನಿ ಕೇಳ್ಕೊಳ್ಳಿ. ನಿಮ್ಮ ಹತ್ರ ಹಸಿ ಹಾಲು ಇಲ್ಲ ಎಮ್ಮೆ ಹಾಲಿತ್ತು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಚಮ್ ಚಮ್ ಅನ್ನೋದು. ನನ್ನ ಹತ್ರ ಅವೆರಡು ಆಪ್ಷನ್ ಇಲ್ಲ, ಸೊ ಹಾಗಾಗಿ ನಾನಿಲ್ಲಿ ಟೋನ್ಡ್ ಮಿಲ್ಕ್ ಯೂಸ್ ಮಾಡಿದ್ದೀನಿ. ನಾವು ವಿನಿಗರ್ ವಾಟರ್ನ ಪಕ್ಕಕ್ಕೆ ಎತ್ತಿಟ್ಟಿದ್ವಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಹಾಲು ಒಡಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನಾವು. ಸೊ ಇಲ್ಲಿ ಏನು ಅಂತ ಅಂದರೆ ನಾನು ಟೋನ್ಡ್ ಮಿಲ್ಕ್ ಯೂಸ್ ಮಾಡಿರೋದ್ರಿಂದ ನನಗೆ ಟೈಮ್ ಜಾಸ್ತಿ ತಗೊತಿದೆ ಹಾಲು ಒಡಿಲಿಕ್ಕೆ. ಬಟ್ ನೀವು ಹಸಿ ಹಾಲು ಇಲ್ಲ ಎಮ್ಮೆ ಹಾಲಿದ್ದರೆ ಅದನ್ನು ಯೂಸ್ ಮಾಡಿ ಚಮ್ ಚಮ್ ಅನ್ನೋದು ತುಂಬ ಟೇಸ್ಟಿಯಾಗಿ ಬರುತ್ತೆ, ಓಕೆನಾ. ಸೊ ಈಗಂತೂ ನೋಡಿ ನಾನು ಟೋನ್ಡ್ ಮಿಲ್ಕ್ ಯೂಸ್ ಮಾಡೋದ್ರಿಂದ ಈ ರೀತಿ ಬರ್ತಿದೆ. ಬಟ್ ನೀವು ಹಸಿ ಹಾಲು ಎಮ್ಮೆ ಹಾಲು ಯೂಸ್ ಮಾಡಿದ್ರೆ ಸೇಮ್ ಥೇಟ್ ಪನ್ನೀರ್ ಥರನೇ ಬರುತ್ತೆ. ಸೊ ನನ್ನದು ಟೋನ್ಡ್ ಮಿಲ್ಕ್ ಅಲ್ಲ, ಸೊ ಹಾಗಾಗಿ ಈ ಥರ ಬರ್ತಿದೆ. ಬಟ್ ನೀವಂತೂ ಕಂಪಲ್ಸರಿಯಾಗಿ ಅದೇ ಯೂಸ್ ಮಾಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಈಗೇನು ಮಾಡಬೇಕು ಅಂತ ಅಂದರೆ ನೋಡಿ, ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಮೇಲೆ ಈ ಥರದೊಂದು ಬಟ್ಟೆ ಇಡಿ. ಯಾವುದಾದ್ರೂ ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆ, ಯಾವುದಾದ್ರೂ ಆಯಿತು. ಈ ಥರ ಒಂದು ಬಟ್ಟೆ ಪ್ಲೇಸ್ ಮಾಡಿ. ಈಗ ಹಾಲು ಒಡೆದಿದೆಯಲ್ಲ, ಸೊ ಆ ಒಡೆದಿರೋ ಹಾಲನ್ನ ಇದರಲ್ಲಿ ಹಾಕಬೇಕು. ಸೊ ನಾನೇನು ಮಾಡಿದ್ದೀನಿ, ಎಕ್ಸ್ಟ್ರಾ ಏನೇನು ಪಾತ್ರದಲ್ಲಿದೆಯೋ ಅದನ್ನು ಕೂಡ ಸ್ವಲ್ಪ ಕೆರೆದು ಹಾಕ್ಬಿಟ್ಟಿದ್ದೀನಿ. ಸೊ ನೀವು ಅದನ್ನು ಇಗ್ನೋರ್ ಮಾಡಿ ಒಂದು ಸ್ವಲ್ಪ. ಸೊ ಈಗ ಏನು ಮಾಡಬೇಕು ಅಂದರೆ 4 ಸೈಡಿಂದ ಈ ಥರ ಕಂಪ್ಲೀಟಾಗಿ ತೆಗೆದು ಸ್ವಲ್ಪ ಈಗ ಹಿಂಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಇವಾಗ ಹಾಲು ಹೊಡೆದಿದೆಯಲ್ಲ, ಅದರಲ್ಲಿ ವಾಟರ್ ಕಂಟೆಂಟ್ ಅನ್ನೋದು ಇರಬಾರ್ದು. ಸೊ ನೋಡಿ, ಈ ಥರ ವಾಟರ್ ಕಂಟೆಂಟ್ ಇಲ್ದಿರ ಫುಲ್ ಫ್ಯಾಟ್ ಅನ್ನೋದು ಹೋಗ್ಬಿಡ್ತಿದೆ ಹಾಲಲ್ಲಿರೋದು. ನಾನು ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಸೊ ಈ ಥರ ವಾಟರ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ನಾನಂತೂ ಓವರಾಗಿ ಪ್ರೆಸ್ ಮಾಡಿಬಿಟ್ಟಿದ್ದೀನಿ, ಅದನ್ನಂತೂ ಇಗ್ನೋರ್ ಮಾಡಿ. ಸೊ ಈಗೇನು ಮಾಡ್ತಿದ್ದೀನಿ ಅಂದರೆ ಅದು ವಾಟರ್ ಅನ್ನೋದು ಎಕ್ಸ್ಟ್ರಾಕ್ಟ್ ಆಗೋಗಿದೆಯಲ್ಲ, ಈಗ ಆ ಪನೀರ್ ಅನ್ನೋದನ್ನ ನಾನೊಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತಿದ್ದೀನಿ. ಇಲ್ಲ ಅಂದರೆ ನೀವು ಒಂದು ಬೌಲಿಗೂ ಕೂಡ ಶಿಫ್ಟ್ ಮಾಡ್ಬೋದು. ಸೊ ನಾನು ಪ್ಲೇಟಲ್ಲಿ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ನನಗೆ ನಾದಲಿಕ್ಕೆ ಈಸಿ ಆಗಬೇಕು ಅಂತ ಹೇಳಿ. ಈಗ ನೀವೇನು ಮಾಡಬೇಕು ಅಂದರೆ ಚೆನ್ನಾಗಿ ನಾದಬೇಕು ಆ ಪನ್ನೀರ್ ಅಂತ ಇದೆಯಲ್ಲ. ಸೊ ಈ ಚಮ್ ಚಮ್ನ ನೀಟಾಗಿ ನಾದಿ. ಏನಕ್ಕೆ ನಾದಬೇಕು ಅಂದರೆ ನಮಗೆ ಸಾಫ್ಟಾಗಿ ಬರಬೇಕು ಅಂದರೆ ಇದನ್ನು ಚೆನ್ನಾಗಿ ನಾದಬೇಕು. ಸೊ ನೀವು ಎಷ್ಟು ಹಾರ್ಡಾಗಿ ನಾದ್ತಿರೋ ಅಷ್ಟು ಬೆಸ್ಟಾಗಿರುತ್ತೆ. ಸೊ ಇವಾಗ ನೋಡಿ, ಇದು ಫುಲ್ಲು ವಾಟರ್ ಕಂಟೆಂಟ್ ಮತ್ತು ಫ್ಯಾಟ್ ಅನ್ನೋದು ಕೂಡ ಸ್ವಲ್ಪ ಹೋಗಿಬಿಟ್ಟಿದೆ, ಹೌದಲ್ವಾ. ಸೊ ನಮಗೆ ಫ್ಯಾಟ್ ಕಂಟೆಂಟ್ ಹೋಗಿರೋದ್ರಿಂದ ನಾನು ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಪ್ಪ ಯೂಸ್ ಮಾಡಿರೋದ್ರಿಂದ ನಾವು ವಾಟರ್ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಎಷ್ಟು ಫ್ಯಾಟ್ ಕಂಟೆಂಟ್ ಅನ್ನೋದು ಹೋಗಿತ್ತು, ಸೊ ಅದು ಸ್ವಲ್ಪ ನಮ್ಗೆ ಇಲ್ಲಿ ಸಿಗುತ್ತೆ ಅಂತ ಹೇಳಿ ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಿರೋದು. ಸೊ ಇಲ್ಲಿ ನೀವೇನು ಮಾಡ್ಬೋದು ಅಂತ ಅಂದರೆ ಎಕ್ಸ್ಟ್ರಾ ಆಗಿ ಬೇಕಿಂಗ್ ಪೌಡರ್ ಇಲ್ಲಿ ನಾನೊಂದು 3 ಪಿಂಚ್ ಅಷ್ಟು ಯೂಸ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪನೇ ವಾಟರ್ ಹಾಕಿ ಫಸ್ಟಿಗೆ ಬೇಕಿಂಗ್ ಪೌಡರು ಮತ್ತು ನೀರನ್ನ ಕಲಿಸ್ಕೋಬೇಕು. ಅನಂತರನೇ ನೀವು ಫುಲ್ಲು ಚಮ್ ಚಮ್ ಜೊತೆಗೆ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ಏನಾರು ಆಗಲಿ ತುಂಬ ಹಾರ್ಡಾಗಿ ನಾದಬೇಕು, ಓಕೆನಾ, ಈ ಚಮ್ ಚಮ್ ಅನ್ನೋದು. ಈಗ ಇದರಲ್ಲಿ ನಾನು ಬೈಂಡಿಂಗ್ಗೋಸ್ಕರ ಕಾರ್ನ್ಫ್ಲೋರ್ ಅನ್ನೋದು 1.5 ಟೇಬಲ್ ಸ್ಪೂನಿನಷ್ಟು ಯೂಸ್ ಮಾಡ್ತಿದ್ದೀನಿ. ಈಗ ನಾನು ರವೆ ಅನ್ನೋದು ಏನು ಮಾಡ್ತಿದ್ದೀನಿ ಅಂದರೆ 1 ಟೇಬಲ್ ಸ್ಪೂನಿನಷ್ಟು ಯೂಸ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ಅತಿಯಾಗಿ ನೀರಿರೋ ಥರ ಆದಲ್ಲಿ ಒಂದು ವೇಳೆ ಈ ಚಮ್ ಚಮ್ಮಲ್ಲಿ ಆ ರವೆ ಹಾಕ್ತೀವಲ್ಲ, ಸೊ ಅದು ಏನಂತೀವಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಒಂದು ಸ್ವಲ್ಪ. ಸೊ ಹಾಗಾಗಿ ವಾಟರ್ ಕಂಟೆಂಟ್ ಹೆಚ್ಚಿಗೂ ಇದ್ದರೂ ಕೂಡ ನೋ ಪ್ರಾಬ್ಲಮ್. ಅಂದರೆ ನೀವು ಹಿಂಡಬೇಕಾದ್ರೆ ಚೆನ್ನಾಗಿ ಹಿಂಡಿ. ಬಟ್ ಈ ಥರ ವಾಟರ್ ಕಂಟೆಂಟ್ ಇನ್ನೂ ಹೆಚ್ಚಾಗಿತ್ತು ಅಂದರೆ ರವೆ ಹಾಕಿದಾಗ ಅದು ಕವರ್ ಆಗುತ್ತೆ. ಇಲ್ಲಿ ನಾನು ಫುಡ್ ಕಲರ್ ಬಂದು ಎಲ್ಲೋ ಯೂಸ್ ಮಾಡ್ತಿದ್ದೀನಿ. ನಿಮಗೂ ಗೊತ್ತಲ್ಲ, ಸೊ ಔಟರ್ ಲೇಯರ್ನ ಆ ಚಮ್ ಚಮ್ ಅನ್ನೋದು ನಿಮ್ಗೆ ಎಲ್ಲೋ ಕಲರ್ ಬರಬೇಕು ಅಂದರೆ ಈ ಕಲರ್ ಹಾಕೋಬೋದು. ಬಟ್ ಇದು ನಿಮಗೆ ಆಪ್ಷನಲ್, ನೀವು ಯಾವ ಕಲರ್ ಆದರೂ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಎಲ್ಲೋ ಕಲರ್ ಯೂಸ್ ಮಾಡ್ತಿದ್ದೀನಿ. ನೋಡಿ, ಚೆನ್ನಾಗಿ ನಾದಬೇಕು ಮಾತ್ರ. ಸೊ ನೀವು ಎಷ್ಟು ನಾದ್ತಿರೋ ಅಷ್ಟು ನಿಮಗೆ ಸಾಫ್ಟ್ನೆಸ್ ಅನ್ನೋದು ಬರುತ್ತೆ. ಸೊ ಇದನ್ನಂತೂ ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ. ಸೊ ಈಗ ನಾನು ಏನು ಮಾಡ್ತಿದ್ದೀನಿ ನೋಡಿ, ಎಷ್ಟು ರೌಂಡಾಗಿ. ಸೊ ಈ ಥರ ನಾದಿದ್ದಾದ್ಮೇಲೆ ರೌಂಡಾಗಿ ನಾನು ಮಾಡ್ತಾ ಇದ್ದೀನಿ. ಸೊ ಈಗ ನೀವು ಒಂದು ಶೇಪ್ ಕೊಡಬೇಕು ಇದಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ ಇದು ನಿಮಗೆ ಶೇಪಾಗಿ ಬರಬೇಕು. ಇವಾಗ ನಾನು ಇದನ್ನು ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡ್ತಿದ್ದೀನಿ. ಈ ಸಿಲಿಂಡ್ರಿಕಲ್ ಶೇಪ್ ಬರಬೇಕು ಅಂದರೆ ನೀವು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಈ ಚಮ್ ಚಮ್ ಇದೆಯಲ್ಲ, ಸೊ ಈ ಚಮ್ ಚಮ್ ಅನ್ನೋದು
ಅದು ಫುಲ್ಲು ತಣ್ಣಗಾಗಿದ್ದಾದ್ಮೇಲೆ ನಿಮಗೆ ಶೇಪ್ ಬರುತ್ತೆ. ಈವನ್ ನೀವು ನಾದಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ ಆವಾಗ ನೀವು ಆಲ್ರೆಡಿ ಸ್ಟವ್ ಆಫ್ ಮಾಡಿರ್ತೀರಲ್ಲ, ಸ್ಟವ್ ಆಫ್ ಮಾಡಿದಾಗಲೇ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ಅದು ಫುಲ್ಲು ಬಿಸಿ ಇದ್ದಾಗ ನೀವು ಯಾವತ್ತಿಗೂ ಚಮಚ ಮಾಡಲಿಕ್ಕೆ ಹೋಗಲೇಬೇಡಿ, ಇಲ್ಲ ಅಂದರೆ ಶೇಪ್ ಕರೆಕ್ಟಾಗಿ ಕೂರೋದಿಲ್ಲ. ಸೊ ಕಂಪ್ಲೀಟಾಗಿ ಕೂಲ್ ಡೌನ್ ಆಗಿದ್ದಾದ್ಮೇಲೆ ಈ ಥರ ಶೇಪ್ ಕೊಡಿ. ಬಟ್ ನಮ್ಮ ಮಮ್ಮಿ ನನಗೆ ಬೈದ್ಬಿಟ್ರು, ಅದು ಪ್ಲೇಟೇ ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ಚೇಂಜ್ ಮಾಡು ಅಂತ ಹೇಳಿ. ಸೊ ನಿಮಗೂ ಇಷ್ಟೋ ತನಕ ಹಾಗೆ ಅನಿಸ್ತು ಅಂತಲೇ ಅನ್ಕೋತಿದ್ದೀನಿ. ಸೊ ಹಾಗಾಗಿ ಈಗ ನಾನು ಪ್ಲೇಟ್ ಅನ್ನೋದು ಚೇಂಜ್ ಮಾಡಿಬಿಟ್ಟೆ, ನೋಡಲಿಕ್ಕೆ ಚೆನ್ನಾಗಿಲ್ಲ ಅಂತ ಹೇಳಿ. ನೋಡಿ, ಬಟ್ ಈ ಥರ ಇದೇ ಶೇಪಿಗೆ ನೀವು ಕೊಟ್ಕೋಬೇಕು ನೋಡಿ. ಬಟ್ ಒಡಿದೇ ಇರೋ ಥರ ನೋಡ್ಕೊಳ್ಳಿ, ಕ್ಲೀನಾಗಿ ಪ್ರೆಸ್ ಮಾಡಿ ಮಾಡ್ತಾ ಇರಬೇಕು. ಏನಾದ್ರು ನಾವು ವಾಟರ್ಗೆ ಹಾಕಿದ ತಕ್ಷಣ ಒಡೆದೋಯ್ತು ಅನ್ನೋ ಥರ ಅದರಲ್ಲಿ ಚೆನ್ನಾಗಿರಲ್ವಲ್ಲ. ಸೊ ಹಾಗಾಗಿ ನೋಡಿ, ನಾನು ನೀಟಾಗಿ ಸಿಲಿಂಡ್ರಿಕಲ್ ಶೇಪ್ ಕೊಟ್ಟಿದ್ದೀನಿ ಅಂತಲೇ ಅನ್ಕೋತಿದ್ದೀನಿ. ಬಟ್ ನಿಮ್ಗೆ ಅನಿಸಿಲ್ಲ ಅನ್ನೋ ಥರ ಅದಲ್ಲಿ ಇಗ್ನೋರ್ ಮಾಡಿ ಅದು, ಓಕೆನಾ. ಸೊ ಈಗಂತೂ ಶುಗರ್ ಸಿರಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಶುಗರ್ ಸಿರಪ್ ಮಾಡಲಿಕ್ಕೆ ಸ್ಟವ್ ಆನ್ ಮಾಡಿ ಈ ಥರದ್ದೊಂದು ಬಾಣಲಿ ಇಡಿ. ಸೊ ಈಗ ನಾವು ಸಕ್ಕರೆ ಪಾಕ ಮಾಡ್ತಿರೋದು. ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ, ನಾವು ಹಾಲಿನ ಕ್ವಾಂಟಿಟಿ ಚಮಚಮಿಗೆ ಎಷ್ಟು ಯೂಸ್ ಮಾಡಿದ್ವೋ ಅಷ್ಟೇ ಕ್ವಾಂಟಿಟಿ ನಾವು ಸಕ್ಕರೆ ಯೂಸ್ ಮಾಡಬೇಕು. ಅಂದರೆ ನಾನು 3 ಕಪ್ಪಿನಷ್ಟು ಹಾಲು ಯೂಸ್ ಮಾಡಿದ್ನಲ್ಲ, ಸೊ ಅದೇ 3 ಕಪ್ಪಿನಷ್ಟು ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ನಾವು ಎಷ್ಟು ತೊಗೊಂಡಿದ್ದೀವೋ ಸಕ್ಕರೆನಲ್ಲಿ ಅರ್ಧ ಭಾಗದಷ್ಟು ನಾವು ನೀರು ತಗೋಬೇಕು. ಅಂದರೆ 3 ಕಪ್ಪಿನಷ್ಟು ನಾವು ಸಕ್ಕರೆ ಹಾಕಿದ್ರೆ 1.5 ಕಪ್ಪಿನಷ್ಟು ನೀರು ಹಾಕಬೇಕು. ಸೊ ಈಗ ನಾವು ಸ್ಟವ್ ಆನ್ ಮಾಡಿದ್ವಲ್ಲ, ಇದನ್ನು ನಾವು ಮೆಲ್ಟ್ ಆಗಲಿಕ್ಕೆ ಬಿಡಬೇಕು. ಹಾಗಂತ ಹೇಳಿ ನೀವು ಪಾಕ ಏನಾದರೂ ಬರಬೇಕಾ ಅಂತ ಎಲ್ಲ ಟೆನ್ಷನ್ ಆಗಬೇಡಿ, ಜಸ್ಟ್ ನಮಗೆ ಶುಗರ್ ಮೆಲ್ಟ್ ಆದರೆ ಸಾಕು. ಈಗ ನೋಡಿ, ನಮಗೆ ಶುಗರ್ ಅನ್ನೋದು ಕಂಪ್ಲೀಟಾಗಿ ಮೆಲ್ಟ್ ಆಗೋಗಿದೆ. ಈ ಟೈಮಲ್ಲಿ ನಾವು ಚಮ್ ರೆಡಿ ಮಾಡಿ ಸಿಲಿಂಡ್ರಿಕಲ್ ಶೇಪ್ ಕೊಟ್ಟು ಇಟ್ಟಿದ್ವಲ್ಲ, ಸೊ ಅದನ್ನು ಪ್ರತಿಯೊಂದು ಪೀಸ್ನು ಇದರಲ್ಲಿ ಹಾಕ್ಬಿಡಬೇಕು. ಸೊ ಇದರಲ್ಲಿ ಇನ್ನೂ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ, ಈಗ ಶುಗರ್ ಸಿರಪ್ಪಲ್ಲಿ ನಾವು ಈ ಥರ ಡಿಪ್ ಮಾಡಿದ್ದಾದಮೇಲೆ ನಾವು 5 ನಿಮಿಷ ಕಂಟಿನ್ಯೂಸ್ ಆಗಿ ಈ ಥರ ಮುಚ್ಚಿಬಿಡ್ಬೇಕು. ಸೊ ಮಿಡಲಲ್ಲಿ ನೀವು ಕೈ ಆಡಿಸೋದೇನು ಮಾಡೋಕ್ಕೆ ಹೋಗಬೇಡಿ, ಸೌಟ್ ಇಟ್ಕೊಂಡು. ಸೊ 5 ನಿಮಿಷ ಫುಲ್ಲು ಕಂಪ್ಲೀಟಾಗಿ ತಾನೇ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಸೊ ಸೇಮ್ ಕಸ್ಟರ್ಡ್ ಪೌಡರಲ್ಲಿ ನಾನು ಆ ಥರ ಗ್ಯಾಪ್ ಬಿಟ್ಟಿರಲಿಲ್ಲ, ಈ ಥರ ಪೇಪರ್ ಯೂಸ್ ಮಾಡಿದ್ನಲ್ಲ. ಆ ಕೇಕ್ ನೋಡಿಲ್ವಾ ನೀವು? ಸೊ ನೋಡಿಲ್ಲ ಅನ್ನೋ ಥರ ಅದ್ರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಖಂಡಿತವಾಗ್ಲೂ ಚೆಕ್ಔಟ್ ಮಾಡಿ. 5 ನಿಮಿಷ ನೀವು ಮುಚ್ಚಳ ತೆಗೀದಿರ ಕಂಟಿನ್ಯೂಸ್ ಆಗಿ ಆ ಪ್ರೋಸೆಸ್ ಆಗಲಿಕ್ಕೆ ಬಿಡಬೇಕು. ಏನಾಗ್ತಿರುತ್ತೆ ಒಳಗಡೆ ಚಮ್ ಅಂತ ಕ್ಯೂರಿಯಾಸಿಟಿ ಇದೆಯಾ? ಎಸ್, ಏನಾಗುತ್ತೆ ಅಂದರೆ ಚಮ್ ಅನ್ನೋದು ಸ್ವಲ್ಪ ಉಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಇದೆ ಅಂತ ನೋಡೋಣ. ಸೊ ನೋಡಿ, ನಾನು 5 ನಿಮಿಷ ಕಂಟಿನ್ಯೂಸ್ ಆಗಿ ಒಂದು ಚೂರು ಕೂಡ ಸೌಟ್ ಹಾಕಿ ನಾನು ಕಲಿಸ್ಲಿಕ್ಕೆ ಹೋಗೇ ಇಲ್ಲ. ನೋಡಿ, ಸ್ವಲ್ಪ ಉಕ್ಕಿದೆ ಅಲ್ಲ. ಬಟ್ ಒಂದು ಸರಿ 5 ನಿಮಿಷ ಮುಗೀತು ಅಂದಮೇಲೆ ಒಂದು ಸೌಟ್ ಯೂಸ್ ಮಾಡಿಕೊಂಡು ಕೆಳಗೆ ಮೇಲೆ ಕಲಿಸ್ತಾ ಇರಬೇಕು ಚಮ್ ಅನ್ನೋದು. ಏನಕ್ಕೆ ಅಂದರೆ ಮೇಲ್ಗಡೆ ಬೆಂದಿರುತ್ತೆ, ಕೆಳಗಡೆ ಬೆಂದಿರಲ್ಲ. ಆ ಥರ ಆಗಬಾರ್ದು ಅಂತ ಹೇಳಿ 5 ನಿಮಿಷ ಆಗಿದ್ದಾದಮೇಲೆ ನೀಟಾಗಿ ಕೆಳಗೆ ಮೇಲೆ ಕಲಿಸ್ತಾ ಇರಬೇಕು. ಸೊ ನಾನು ಹೇಳಿದ ಅರ್ಥ ಆಯ್ತಲ್ಲ. ಸೊ ನೋಡಿ, ಎಷ್ಟು ಚೆನ್ನಾಗಿ ಅಂದರೆ ಸ್ವಲ್ಪನೇ ಉಬ್ಬಿದೆ, ಇಲ್ಲಿ ಇನ್ನೂ ಜಾಸ್ತಿ ಉಬ್ಬಿಲ್ಲ. ಸೊ ಈ ಸ್ವಲ್ಪ ಉಬ್ಬಿದೆಯಲ್ಲ, ಇಂಥ ಟೈಮಲ್ಲಿ ನೀವು ಮತ್ತೊಂದು 5 ನಿಮಿಷ ಮತ್ತೆ ಮುಚ್ಚಳ ಹಾಕಬೇಕಾಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಿರೋದು? ಸೊ ಮತ್ತೊಂದು 5 ನಿಮಿಷ ಮುಚ್ಚಳ ಹಾಕಿ, ಅಂದರೆ ಈ ಪ್ರೊಸೀಜರ್ ಬಂದು ಟೋಟಲ್ ಆಗಿ 20 ಮಿನಿಟ್ಸ್ ತಗೊಳುತ್ತೆ. ಸೊ ಆ 20 ಮಿನಿಟ್ಸಲ್ಲಿ ಫಸ್ಟ್ 5 ಮಿನಿಟ್ಸ್ ಬಂದು ನೀವು ಸೌಟ್ ಯೂಸ್ ಮಾಡ್ತೀರಾ, 5 ನಿಮಿಷ ಕಂಟಿನ್ಯೂಸ್ ಆಗಿ ತಾನೇ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು, ಆಯಿತಾ. ಮತ್ತೆ ಈಗ ಏನು ಮಾಡ್ತಿದ್ದೀನಿ ಅಂದರೆ, ಮತ್ತೆ ಮುಚ್ಚಳ ಹಾಕಿದ್ದಾದಮೇಲೆ ನಾವು ಕೆಳಗಡೆ ಮೇಲ್ಗಡೆ ಈ ಥರ ಮತ್ತೆ ಕಲಿಸ್ತಾ ಇರಬೇಕು ಸೌಟಲ್ಲಿ. ಯಾಕಂದರೆ ಮೇಲ್ಗಡೆ ಇರೋ ಪೋರ್ಷನ್ ಬೆಂದಿರಲ್ಲ, ಕೆಳಗಡೆ ಇರೋ ಪೋರ್ಷನ್ ಬೆಂದಿರುತ್ತೆ. ಸೊ ಹಾಗಾಗಿ ನಾವು ಕೆಳಗೆ ಮೇಲೆ ಈ ಥರ ಮಾಡೋದ್ರಿಂದ ಬೇಯಲಿಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಈಗ ನೋಡಿ, ಇದು ಸಕ್ಕರೆ ಪಾಕ ಅನ್ನೋದು ಸ್ವಲ್ಪ ಗಟ್ಟಿ ಆಗ್ತಿದೆ ಅಲ್ವಾ. ಸೊ ಆ ಥರ ಗಟ್ಟಿ ಆಗಬಾರ್ದು ಅನ್ನೋ ಥರ ಆದಲ್ಲಿ ನಾವು ಸೌಟಲ್ಲಿ ಸ್ವಲ್ಪ ನೀರಿಟ್ಕೊಂಡು ಆ ಚಮ್ ಮೇಲೆ ಹಾಕಿ ಸ್ವಲ್ಪ ತಿರುಗುತ್ತಾ ಇರಬೇಕು. ಆವಾಗ ಏನಾಗುತ್ತೆ ಅಂದರೆ ನೀರು ಇನ್ನೊಂದು ಸ್ವಲ್ಪ ಉಕ್ಕಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಮೇನ್ ರೀಸನ್ ಏನು ಅಂತ ಅಂದರೆ, ನಮಗೆ ಚಮ್ ಅನ್ನೋದು ಉಬ್ಬಬೇಕು, ಓಕೆನಾ. ಸೊ ಈ ಚಮ್ ಎಷ್ಟು ಉಬ್ಬುತ್ತೋ ನಮಗೆ ಅಷ್ಟು ಸಕ್ಕತ್ತಾಗಿ ಬರುತ್ತೆ. ಸೊ ಇದು ನಿಮಗೆ ಲಾಸ್ಟಿಗೆ ನೋಡ್ತಾ ಗೊತ್ತಾಗೋಗುತ್ತೆ. ಸೊ ನೀವು ವಾಟರ್ ಅನ್ನೋದು ಈ ಥರ ಮಿಡಲಲ್ಲಿ ಹಾಕ್ತಾ ಇರಬೇಕು. 20 ಮಿನಿಟ್ಸ್ ಪ್ರೊಸೀಜರ್ಲಿ ಸ್ಟಾರ್ಟಿಂಗ್ 5 ಮಿನಿಟ್ಸ್ ನೀವು ಮುಟ್ಟಕ್ಕೆ ಹೋಗಬಾರ್ದು. ಅನಂತರ ನೀವು ಪ್ರತಿ 3 ಮಿನಿಟ್ಸ್ಗೂ ತೆಗೆದು ಈ ಥರ ವಾಟರ್ನ ಆ್ಯಡ್ ಮಾಡ್ತಾನೆ ಇರಬೇಕು. ಏನಕ್ಕೆ ಅಂದರೆ ಶುಗರ್ ಸಿರಪ್ ನಮಗೆ ಗಟ್ಟಿ ಆಗಬಾರ್ದು ಅಂತ ಹೇಳಿ. ಸೊ ಇನ್ನೊಂದೇನು ಇದರಲ್ಲಿ ರೀಸನ್ ಅಂತ ಅಂದರೆ, ಈ ಚಮ್ ಅನ್ನೋದು ನೋಡಿದ್ರಲ್ಲ, 80% ಕೆಳಗಡೆ ಮುಳುಗಿದೆ, ಸೊ 20% ಮೇಲ್ಗಡೆ ಕಾಣ್ತಿದೆ. ಸೊ ಇಂಥ ಟೈಮಲ್ಲಿ ನೀವು ವಾಟರ್ನ ಆ್ಯಡ್ ಮಾಡ್ತಾ ಇರಬೇಕು. ಸೊ ಲಾಸ್ಟ್ ಪ್ರೊಸೀಜರ್ ಬಂದು ನಿಮಗೆ ಆ ಥರ ಇರಬೇಕು, 80% ಮುಳುಗಿರಬೇಕು, 20% ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರಬೇಕು, ಓಕೆನಾ. ಈ ಪ್ರೋಸೆಸ್ನ ನೀವು ಕಂಟಿನ್ಯೂಸ್ 20 ಮಿನಿಟ್ಸ್ ಮಾಡ್ತಾ ಇರಿ. ನೋಡಿ, ಇದುವರೆಗೆ ಪ್ರೊಸೀಜರು 20 ಮಿನಿಟ್ಸ್ ಕಂಪ್ಲೀಟಾಗಿ ಆಗೋಗಿದೆಯಲ್ಲ. ಸೊ ಇಂಥ ಟೈಮಲ್ಲಿ ನೀವು ಏನು ಮಾಡಬೇಕು ಅಂದರೆ, ಸ್ವಲ್ಪ ವಾಟರ್ ಅನ್ನೋದು ಹೆಚ್ಚಿಗೆ
ಆ್ಯಡ್ ಮಾಡಬೇಕು ಲಾಸ್ಟ್ ಮೊಮೆಂಟ್ಗೆ. ಸೊ 20 ಮಿನಿಟ್ಸ್ ಆಗಿದ್ದಾದಮೇಲೆ 1 ಕಪ್ಪಿನಷ್ಟು ನೀರು ಹಾಕಿ ಸ್ಟವ್ ಆಫ್ ಮಾಡಿ ಬಿಟ್ಬಿಡಬೇಕು. ಸೊ ಈಗೇನು ಮಾಡ್ತಿದ್ದೀನಿ ಅಂತ ಅಂದರೆ ಆ ಚಮ್ ಚಮ್ ಇರುತ್ತಲ್ಲ, ಸೊ ಅದು ನಾನು ಕೂಲ್ ಡೌನ್ ಮಾಡಬೇಕು. ನೀವು ಫ್ರಿಜ್ಜಲ್ಲಿ ಕೂಡ ಡೈರೆಕ್ಟಾಗಿ ಇಡ್ಬೋದು, ಇಲ್ಲ ಅಂದರೆ ನೀವು ಐಸ್ ಕ್ಯೂಬ್ಸಲ್ಲೂ ಕೂಡ ಈ ಥರ ಇಟ್ಟು ಒಂದು ಸೈಡ್ಗೆ ಪಕ್ಕಕ್ಕೆ ಎತ್ತಿಡ್ಬೋದು. ಸೊ ಆ ಚಂಪಕಲಿಲಿರೋ ಮಿಡಲ್ ಸ್ಟಫಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾನು ಸ್ಟವ್ ಮೇಲೆ ಇಡೋಕ್ಕಿಂತ ಮುಂಚೆನೇ ಈ ಬಾಣಲಿನಲ್ಲಿ ನಾನು 1/4 ಕಪ್ಪಿನಷ್ಟು ಮಿಲ್ಕ್ ಪೌಡರು, ಅರ್ಧ ಟೇಬಲ್ ಸ್ಪೂನಿನಷ್ಟು ತುಪ್ಪ, 1/4 ಕಪ್ಪಿನಷ್ಟು ಶುಗರ್ ವಾಟರ್, ಅಂದರೆ ನಾವು ಚಮ್ ಚಮ್ಮಿಗೆ ಯೂಸ್ ಮಾಡಿದ್ವಲ್ಲ, ಸೊ ಅದೇ ಶುಗರ್ ವಾಟರ್ನ ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಶುಗರ್ ವಾಟರ್ ಇಲ್ಲ ಅನ್ನೋ ಥರದಲ್ಲಿ ಹಾಲು ಕೂಡ ಯೂಸ್ ಮಾಡ್ಬೋದು. ಮತ್ತು ಸ್ವಲ್ಪ ಇಲ್ಲಿ ನಾನು ಯಾಲಕ್ಕಿ ಪೌಡರ್ ಯೂಸ್ ಮಾಡ್ತಿದ್ದೀನಿ. ನೀವು ಮಿಲ್ಕ್ ಯೂಸ್ ಮಾಡೋ ಥರದಲ್ಲಿ ಸಕ್ಕರೆ ಪೌಡರ್ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಸೊ ನೀವು ಸ್ಟವ್ ಮೇಲೆ ಇಡೋಕ್ಕಿಂತ ಮುಂಚೆ ಇಲ್ಲೇ ಒಂದ್ಸರಿ ನೀಟಾಗಿ ಕಲಿಸ್ಕೋಬೇಕು. ಸೊ ನೀವು ಈಗ ಸ್ಟವ್ ಆನ್ ಮಾಡಿ ಬಾಣಲಿ ಅದರಲ್ಲಿ ಪ್ಲೇಸ್ ಮಾಡಿ, ಸೊ ಶುಗರ್ ವಾಟರ್ ಸ್ವಲ್ಪ ಹಾಕಿ ನೀವು ಈ ಥರ ಮಿಕ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇದು ನಮಗೆ ಸ್ವಲ್ಪ ಸಾಫ್ಟ್ ಡೋ ಆಗಿ ಪ್ರಿಪೇರ್ ಆಗಿದ ತಕ್ಷಣ ನಾವು ಸ್ಟವ್ ಆನ್ ಮಾಡ್ಬೋದು. ಬಟ್ ಇಲ್ಲಿ ನನಗೆ ಸಿಕ್ಕಿರೋ ಕ್ವಾಂಟಿಟಿ ಪರ್ಫೆಕ್ಟ್ ಆಗಿದೆ. ಸೊ ನೀವು ಇದೇ ಥರ ಇದೇ ಕನ್ಸಿಸ್ಟೆನ್ಸಿಲಿ ಮಾಡಿ, ಓಕೆನಾ. ಸೊ ಇದನ್ನು ಸ್ವಲ್ಪ ಸ್ಟವಲ್ಲಿ ಹಾಕಿ 1-2 ನಿಮಿಷ ಇಲ್ಲ 3 ನಿಮಿಷ ಅಷ್ಟೇ ಕಲಿಸಿದ್ರೆ ಸಾಕು. ಹೆಚ್ಚಿಗೆ ಏನು ಕಲಿಸೋದು ಬೇಕಾಗಿಲ್ಲ. ನೀವು ಜಾಸ್ತಿ ಕಲಿಸಿದಷ್ಟು ಅದು ಹಾರ್ಡ್ ಆಗೋಗುತ್ತೆ. ಸಾಕು, ಅಷ್ಟಿಗೆ ಮಾಡಿದ್ದಾದ್ಮೇಲೆ ನೋಡಿ, ಈಗ ಚಂಪಕಲಿ ಆ ಚಮ್ ಚಮ್ ಅಂತ ಹೇಳಿದ್ನಲ್ಲ, ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿದ್ದಾದ್ಮೇಲೆ ಚಾಕುವಿನ ಸಹಾಯದಿಂದ ಮಿಡಲಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ, ಸೊ ಈ ಥರ ನೀವು ನೈಫಿಂದನಾದರೂ ಇಲ್ಲ ಕೈಯಲ್ಲಿ ಮಾಡಿದ್ರೆ, ಅಂದರೆ ಕೈಯಲ್ಲಿ ಇದಿದೆಯಲ್ಲ ಮಿಡಲ್ ಸ್ಟಫಿಂಗು, ಚೆನ್ನಾಗಿ ರೋಲ್ ಮಾಡಿ ಆ ಮಿಡಲಲ್ಲಿ ಕೂಡ ಪ್ಲೇಸ್ ಮಾಡ್ಬೋದು. ಅದು ಯಾವ ಥರ ಅಂತ ನಾನು ಮುಂದೆ ಹೇಳ್ತೀನಿ, ಓಕೆನಾ. ಸೊ ಆ ಕೋವಾ ಅನ್ನೋದು ನಮಗೆ, ಅಂದರೆ ನನಗಂತೂ ಆ ಕೋವಾ ಚಂಪಕಲಿನಲ್ಲಿ ಮಿಡಲಲ್ಲಿ ಜಾಸ್ತಿ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಸ್ಟಫಿಂಗ್ನು ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೀನಿ. ಬಟ್ ಏನಾದರೂ ಅನ್ನಿ, ನನಗೆ ಚಾಕುನಲ್ಲಿ ಮಾಡೋಕ್ಕಿಂತ ಕೈಯಲ್ಲಿ ಇದನ್ನು ಫಿಲ್ ಮಾಡಿದ್ರೆ ತುಂಬ, ಅಂದರೆ ನಿಜ ಈ ಸ್ಟಫಿಂಗ್ ಪಾರ್ಟ್ ಅನ್ನೋದು ತುಂಬ ಈಸಿ ಅನ್ನಿಸ್ತು ನನಗಂತೂ. ನೋಡಿ, ಕೈಯಲ್ಲಿ ಈ ಥರ ರೋಲ್ ಮಾಡ್ಕೊಳ್ಳಿ. ಫಸ್ಟಿಗೆ ಆ ಕೋವಾ ಪಾರ್ಟ್ ರೋಲ್ ಮಾಡಿ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಐ ಹೋಪ್ ನಿಮ್ಮೆಲ್ಲರಿಗೂ ನಾನು ಹೇಳಿದ್ದು ಅರ್ಥ ಆಯಿತು ಅಂತಲೇ ಅನ್ಕೋತಿದ್ದೀನಿ. ಸೊ ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಡೆಕೋರೇಷನ್ ಪಾರ್ಟಿಗೋಸ್ಕರ ಒಂದು ಪ್ಲೇಟಲ್ಲಿ ಈ ಥರ ಪ್ಲೇಸ್ ಮಾಡಿ ಪಿಸ್ತಾ ಇರುತ್ತಲ್ಲ, ಸೊ ಪಿಸ್ತಾನ ಈ ಥರ ಇಡ್ತಾ ಇದ್ದೀನಿ. ಪಿಸ್ತಾ ಇಟ್ಟಿದ್ದಾದಮೇಲೆ ಸ್ವಲ್ಪ ಅದನ್ನೇ ಪೌಡರ್ ಮಾಡಿ, ಸೊ ಮೇಲ್ಗಡೆ ಡೆಕೋರೇಷನ್ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಈ ಥರ ಇಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತಲೇ ಅನ್ಕೋತಿದ್ದೀನಿ. ಇನ್ಫಾರ್ಮೇಷನ್ ಅನ್ನಿಸ್ತಾ ಈ ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗೋ ಥರ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಇದೇ ಥರ ಮಾಡಿದ್ವಿ, ಓಕೆನಾ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ.